Dear students, welcome. I am Shivakumar Mavli. ಈ ಸೆಪ್ಟೆಂಬರ್ 3ಕ್ಕೇನು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪರೀಕ್ಷೆ ಆಯಿತು. ಹೆಚ್ ಕೆ ರೀಜನಿಗೆ ಸಂಬಂಧಪಟ್ಟ ಹಾಗೆ IEO ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಹೆಚ್ ಕೆ ರೀಜನಿಗೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ 3ಕ್ಕೆ ಪರೀಕ್ಷೆ ಆಯಿತು. ಅದರ ಜನರಲ್ ಇಂಗ್ಲೀಷ್ ಪೇಪರನ್ನು ನಾವು ಅನಲೈಸ್ ಮಾಡಲಿಕ್ಕೆ ಅಂತೇಳಿ ನಾನು ಈಗ ನಿಮ್ಮ ಮುಂದಿದ್ದೀನಿ. ಕ್ವೆಶನ್ ನಂಬರ್ 36ಇಂದ ನೋಡ್ತಾ ಹೋಗೋದಾದರೆ, ಮೊದಲ ಎರಡು ಪ್ರಶ್ನೆಗಳನ್ನು ಅವನೇನು ಮಾಡಿದ್ದಾನೆ, 36 ಮತ್ತು 37, ವರ್ಡ್ ಆರ್ ಫ್ರೇಸ್ ಇಸ್ ಅ ಸಿನಾನಿಮ್ ಆರ್ ನಿಯರೆಸ್ಟ್ ಇನ್ ಮೀನಿಂಗ್ ಟು ದ ವರ್ಡ್ ಆರ್ ಫ್ರೇಸ್ ಅಂಡರ್ಲೈನ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಸಿನಾನಿಮ್ಗಳನ್ನು ನಾವು ಕಂಡುಹಿಡಿಬೇಕು. ಆ ಇಡೀ ವಾಕ್ಯವನ್ನು ಓದಬೇಕು. ಇಂಥ ವಾಕ್ಯಗಳನ್ನು ಕೊಟ್ಟಾಗ ಅದಷ್ಟನ್ನೇ ನೋಡಿಕೊಂಡು ಮೀನಿಂಗ್ ನೋಡೋಕ್ಕೆ ಹೋದರೆ ಸಿಗೋದಿಲ್ಲ. ಈವನ್ ದ ಗ್ರೇಟ್ ಪೀಪಲ್ ರೂ ಓವರ್ ಸಮ್ ಆಫ್ ದ ಡಿಸಿಷನ್ಸ್ ದೇ ಹ್ಯಾವ್ ಮೇಡ್ ಇನ್ ದೇಯರ್ ಲೈವ್ಸ್ ಅಂತ. ಅಂದರೆ ತುಂಬ ಶ್ರೇಷ್ಠ ವ್ಯಕ್ತಿಗಳು ಕೂಡ ತಮ್ಮ ಜೀವನದಲ್ಲಿ ತಾವು ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಏನು ಮಾಡ್ತಾರೆ, ಚೆರಿಷ್ ಮಾಡ್ತಾರಾ, ರೀಜಾಯ್ಸ್ ಮಾಡ್ತಾರಾ, ಅಥವಾ ರಿಗ್ರೆಟ್ ಮಾಡ್ತಾರಾ, ಕಂಪ್ಲೇಂಟ್ ಮಾಡ್ತಾರಾ ಅನ್ನುವಂಥದ್ದು. ಈ ರೂ ಓವರ್ ಅನ್ನೋ ಇಡಿಯಮ್ನ ಅರ್ಥ ರಿಗ್ರೆಟ್ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ತಾವು ತೆಗೆದುಕೊಂಡ ತೀರ್ಮಾನಗಳ ಬಗ್ಗೆ ಅವರಿಗೂ ಒಂಥರ ರಿಗ್ರೆಟ್ ಇರುತ್ತೆ, ಪಶ್ಚಾತ್ತಾಪ ಇರುತ್ತೆ ಅನ್ನುವಂಥದ್ದು. ಈ ವಾಕ್ಯವನ್ನು ನೀವು ಓದ್ತಾ ಹೋದರೆ ಅದು ಒಟ್ಟಾರೆಯಾಗಿ ಅದರ ಮೀನಿಂಗ್ ನಮಗೆ ಸಿಗುತ್ತೆ ನೋಡಿ. ಇವನ್ ದ ಗ್ರೇಟ್ ಪೀಪಲ್ ಅನ್ನೋದರಲ್ಲೇ ನಮಗೆ ಕ್ಲೋಸ್ ಸಿಗುತ್ತೆ. ತುಂಬ ಸಾಧನೆ ಮಾಡಿರುವವರು ಅಥವಾ ಶ್ರೇಷ್ಠ ವ್ಯಕ್ತಿಗಳು ಕೂಡ ಎಲ್ಲೋ ಒಮ್ಮೊಮ್ಮೆ ತಮ್ಮ ನಿರ್ಧಾರಗಳ ಬಗ್ಗೆ ಏನು ಮಾಡ್ತಾರೆ, ಚೆರಿಷ್ ಅಂದರೆ ಅದನ್ನು ಎಂಜಾಯ್ ಮಾಡೋದು, ರೀಜಾಯ್ಸ್ ಅಂದರೂ ಕೂಡ ಎಂಜಾಯ್ ಮಾಡೋದು, ಸುಮಧುರವಾಗಿ ನೆನ್ಪು ಮಾಡ್ಕೊಳ್ಳೋದಲ್ಲ, ಅದ್ರ ಬಗ್ಗೆ ದೂರೋದು ಅಂತ ಅಲ್ಲ. ವಿ ವಿಲ್ ಆಲ್ವೇಸ್ ಹ್ಯಾವ್ ರಿಗ್ರೆಟ್ ಫಾರ್ ಅವರ್ ಡಿಸಿಷನ್ಸ್. ನಾವು ತೆಗೆದುಕೊಂಡ ನಿರ್ಧಾರಗಳ ಮೇಲೆ ನಮಗೆ ಏನಿರುತ್ತೆ, ರಿಗ್ರೆಟ್ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ರೂ ಓವರ್ ಅನ್ನೋದರ ಅರ್ಥ ರಿಗ್ರೆಟ್. ಆ್ಯಂಡ್ ಆಪ್ಷನ್ 3 ಇಸ್ ದ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 36. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ರಂಗರಾಜು ವಾಸ್ ಫ್ಯೂರಿಯಸ್ at the pejorative comments of his team leader. ನೋಡಿ, ಫ್ಯೂರಿಯಸ್ ಅಂದರೆ ಸಿಟ್ಟು ಬರೋದು ಅಂತ, ಅಲ್ಲೇ ನಮಗೆ ಸಿಕ್ಬಿಡುತ್ತೆ ನೋಡಿ. ರಂಗರಾಜು ವಾಸ್ ಫ್ಯೂರಿಯಸ್ ಎಟ್ ದ ಪೆಜೊರೇಟಿವ್ ಕಮೆಂಟ್ಸ್ ಆಫ್ ಹಿಸ್ ಟೀಮ್ ಲೀಡರ್. ಅವ್ನ ಟೀಮ್ ಲೀಡ್ರ್ ಯಾವ ರೀತಿ ಕಮೆಂಟ್ ಮಾಡಿದರೆ ನಮಗೆ ಸಿಟ್ಟು ಬರುತ್ತೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ. ಈ 3 ಆಪ್ಷನ್ ನಾನು ಭಾಳ ಸರಿ ನಿಮಗೆ ಕ್ಲಾಸ್ಗಳಲ್ಲೂ ಕೂಡ ಎಷ್ಟೋ ಸರಿ ಹೇಳಿದ್ದೀನಿ. ಸಿನಾನಿಮ್ಸ್ ಆ್ಯಂಟನಿಮ್ಸ್ ಸೆಲೆಕ್ಟ್ ಮಾಡುವಾಗ ಒಂದೇ ರೀತಿ ಅರ್ಥ ಕೊಡುವ 2-3 ಪದಗಳಿರ್ತಾವಲ್ಲ, ಅವು ಆನ್ಸರ್ ಆಗಿರೋದಿಲ್ಲ. ಬಿಕಾಸ್ ಅವು ಉಲ್ಟಾ ಆಗಿರ್ತವೆ. ಈಗ ಅಪ್ರಿಷಿಯೇಟಿವ್ ಅಂದ್ರೂ ಒಂದೇ, ಅಪ್ರಿಷಿಯೇಟ್ ಮಾಡೋದು. ಪ್ರೈಸ್ ವರ್ದಿ ಅಂದ್ರೂ ಒಂದೇ, ಹೊಗಳೋದು. ಅಪ್ಲಾಡಬಲ್ ಅಂದ್ರೂ ಅಷ್ಟೇ, ಹೊಗಳೋದು ಅಥವಾ ಚಪ್ಪಾಳೆ ತಟ್ಟೋದು ಅಂತ. ಇವು 3 ಪಾಸಿಟಿವ್ ಪದಗಳಿದ್ದಾವೆ. ಅಂದರೆ ದೇ ವಿಲ್ ನಾಟ್ ಬಿ ದ ಆನ್ಸರ್. ಸೊ ಅವನು ಎಂಥ ಕಮೆಂಟ್ ಮಾಡಿದ್ದ, ಡೆರೋಗೇಟ್ರಿ ಕಮೆಂಟ್. ಡೆರೋಗೇಟ್ರಿ ಕಮೆಂಟ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಡೆರೋಗೇಟ್ರಿ ಅಂದರೆ ಒಂಥರ ಅವಮಾನಕರವಾದಂತಹ, ಹೇಯವಾದಂತಹ, ಒಂಥರ ತುಚ್ಛವಾಗಿ ಕಾಣುವಂತಹ ಕಮೆಂಟು ಅಥವಾ ಅಹಮ್ಮಿಂದ ಕೂಡಿದಂತಹ ಮಾತುಗಳು ಅಂತ. ಸೊ ಅದನ್ನು ಮಾಡಿದ್ದಕ್ಕೆ ನನಗೆ ರಂಗರಾಜುಗೆ ಅವನ ಟೀಮ್ ಲೀಡರ್ ಮೇಲೆ ಸಿಟ್ಟು ಬಂದಿತ್ತು ಅನ್ನುವ ಅರ್ಥ ಕೊಡುತ್ತೆ. ಸೊ ದ ಆನ್ಸರ್ ಫಾರ್ ಕ್ವೆಶನ್ ನಂಬರ್ 37 ಈಸ್ ಡೆರೋಗೇಟ್ರಿ ಅನ್ನುವಂಥದ್ದು ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 38 ನೋಡೋಣ. ಇಲ್ಲೇನು ಹೇಳಿದ್ದಾನೆ, ಅಪೋಸಿಟ್ ಇನ್ ಮೀನಿಂಗ್. ಸಿನಾನಿಮ್ಸ್ ಆಯಿತು 36, 37, 38 ಮತ್ತು 39ಕ್ಕೆ ಆ್ಯಂಟಾನಿಮ್ಸ್ ಅಥವಾ ಅಪೋಸಿಟ್ ಇನ್ ಮೀನಿಂಗನ್ನು ನಾವು ಕೊಡಬೇಕಾಗತ್ತೆ. ಈ ಥರ ವಾಕ್ಯಗಳಲ್ಲಿ ಸಾಮಾನ್ಯವಾಗಿ ಇತ್ತೀಚಿನ ಎಲ್ಲ ಪರೀಕ್ಷೆಗಳಲ್ಲಿ ಕೊಡ್ತಾ ಇದ್ದಾನೆ. ಇಟ್ ಈಸ್ ವೆರಿ ಈಸಿ ಟು ಐಡೆಂಟಿಫೈ ಕಂಪ್ಯಾರಿಟಿವ್ಲಿ ದ ಓಲ್ಡರ್ ವರ್ಷನ್ಸ್ ಆಫ್ ಗಿವಿಂಗ್ ಓನ್ಲಿ ಒನ್ ವರ್ಡ್ ಆ್ಯಂಡ್ ಐಡೆಂಟಿಫೈಯಿಂಗ್ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟಾನಿಮ್ಸ್. ಕೇವಲ ಒಂದು ವರ್ಡ್ ಕೊಟ್ಬಿಟ್ಟು ಅದರಲ್ಲಿ ಸಿನಾನಿಮ್ಮು ಆ್ಯಂಟನಿಮ್ಮು ಹುಡುಕೋದು, ಯಾವ್ಯಾವುದೋ ಕಷ್ಟದ ಕೊಡೋದು ಕಷ್ಟ ಆಗ್ತಾಯಿತ್ತು. ಬಟ್ ಈ ಥರ ವಾಕ್ಯಗಳನ್ನು ಕೊಟ್ಟಾಗ ಒಟ್ಟಾರೆಯಾಗಿ ವಾಕ್ಯವನ್ನು ನಾವು ಗ್ರಹಿಸಿದ್ವಿ ಅಂತಾದರೆ ದೆನ್ ಇಟ್ ಬಿಕಮ್ಸ್ ಈಸಿ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಮೇ ಬಿ ದ ಸಿನಾನಿಮ್ ಆರ್ ಆ್ಯಂಟಾನಿಮ್ ಅನ್ನುವಂಥದ್ದು. ದ ನ್ಯೂ ಕಿಂಗ್ ಆಫ್ ದ ಡೈನಾಸ್ಟಿ ವಾಸ್ ವೀಕರ್ ದ್ಯಾನ್ ಹಿಸ್ ಪ್ರೆಡಿಸೆಸರ್ಸ್. ನೋಡಿ, ನಮಗೆ ಅದು ಕ್ಲೂ ಸಿಗುತ್ತೆ. ನ್ಯೂ ಕಿಂಗ್ ಅಂದರೆ ಹೊಸ ರಾಜ ಬಂದಿದ್ದಾನೆ, ಅವನು ಆ ಹಳೆಯ ರಾಜರುಗಳಿಗಿಂತ ವೀಕ್ ಆಗಿದ್ದ ಅನ್ನೋದನ್ನು ಇದು ಮೀನಿಂಗ್ ಹೇಳ್ತಾ ಇದೆ. ಪ್ರೆಡಿಸೆಸರ್ಸ್ ಅಂದ್ರೇನು, ಪೂರ್ವಾಧಿಕಾರಿಗಳು ಅಥವಾ ಪೂರ್ವಜರು, ಇದಕ್ಕಿಂತ ಹಿಂದೆ ಇದ್ದಂಥವರು ಅನ್ನೋದನ್ನು ಹೇಳಲಿಕ್ಕೆ ನಾವು ಪ್ರೆಡಿಸೆಸರ್ಸ್ ಅಂತ ಹೇಳ್ತೀವಿ. ಪ್ರೆಡಿಸೆಸರ್ಗೆ ಅಪೋಸಿಟ್ ಆದ ಪದ ಯಾವುದು, ಸಕ್ಸೆಸರ್ಸ್. ಸಕ್ಸೆಸರ್ಸ್ ಅಂದರೆ ಕನ್ನಡದಲ್ಲಿ ಉತ್ತರಾಧಿಕಾರಿ ಅಂತ.
ಸೊ ಪೂರ್ವಾಧಿಕಾರಿ ಅಥವಾ ಪೂರ್ವಜರು, ನಮ್ಮ ಪೂರ್ವಜರು ಅಂದ್ರೂ ಪ್ರೆಡಿಸಿಸರ್ಸ್ ಅಂತ ಹೇಳ್ಬೋದು, ಆ್ಯನ್ಸೆಸ್ಟರ್ಸ್ ಅಂತೀವಲ್ಲ ಹಾಗೆ. ಅದರಲ್ಲೂ ಒಂದು ಪೊಸಿಷನ್ ಅಥವಾ ಅಧಿಕಾರದಲ್ಲಿದ್ದಂಥವ್ರನ್ನ ಪ್ರೆಡಿಸಿಸರ್ಸ್ ಅಂದರೆ ಪೂರ್ವಾಧಿಕಾರಿ, ಈಗ ಬಂದಿರುವವನನ್ನು ಅದರ ನಂತರ ಬಂದವರು ಉತ್ತರಾಧಿಕಾರಿಗಳಾಗ್ತಾರೆ. ಸೊ ಹಾಗಾಗಿ ಸಕ್ಸೆಸರ್ಸ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಗಾರ್ಡಿಯನ್ಸ್ ಅಲ್ಲ, ಪ್ರೊಟೆಕ್ಟರ್ಸ್ ಅಲ್ಲ, ಕಂಟೈನರ್ಸ್ ಅಲ್ಲ. ಪ್ರೆಡಿಸಿಸರ್ಸ್ ಅಂದರೆ ಹಿಂದಿನವರು, ಈಗ ಬಂದವರು ಅಥವಾ ಅದರ ಉತ್ತರಾಧಿಕಾರಿಗಳನ್ನು ಸಕ್ಸೆಸರ್ಸ್ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 38. ಕ್ವೆಶ್ಚನ್ ನಂಬರ್ 39. ದ ರೆಬೆಲಿಯನ್ಸ್ ಕಾಂಟ್ರೇರಿಯನ್ ವ್ಯೂಸ್. ನೋಡಿ, ಕಾಂಟ್ರಾಸ್ಟ್ ಅಂತ ಏನು ಹೇಳ್ತೀವೋ, ಕಾಂಟ್ರವರ್ಸಿ ಅಂತ ಹೇಳ್ತೀವೋ, ವ್ಯತಿರಿಕ್ತವಾಗಿ ಹೇಳೋದು, ಅದು ಇದರ ಮೀನಿಂಗ್. ಕಾಂಟ್ರೇರಿಯನ್ ವ್ಯೂಸ್ ವರ್ ಸೀಮಿಂಗ್ಲಿ ಪ್ರೋಗ್ರೆಸಿವ್ ಫಾರ್ ದ ಪಾರ್ಟಿ. ಇಲ್ಲಿ ಕಾಂಟ್ರೇರಿಯನ್ ಅಂದರೆ ವ್ಯತಿರಿಕ್ತವಾಗಿರುವಂಥದ್ದು, ಕಾಂಟ್ರವರ್ಷಿಯಲ್ ಆಗಿರುವಂತಹ ಮಾತುಗಳು ಅನ್ನುವಂಥದ್ದು. ಅದರ ಅಪೋಸಿಟ್ ವರ್ಡನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅಂದರೆ ಯಾರಾದರೂ ಒಬ್ಬರು ಏನಾದರೂ ಹೇಳುವಂಥದ್ದಕ್ಕೆ ಪಾರ್ಟಿಯ ಒಬ್ಬ ಮೆಂಬರ್ ಹೇಳಿದರೆ ಇನ್ನೊಬ್ಬನು ಅದನ್ನು ಅನುರೂಪವಾಗಿದೆ, ಅವನು ಅದನ್ನು ಅಕ್ನಾಲೆಡ್ಜ್ ಮಾಡೋ ಥರ, ಒಪ್ಕೊಳ್ಳೋ ಥರ ಇರಬೇಕು. ಅನುರೂಪವಾಗಿರುವ, ಅದನ್ನು ಒಪ್ಪಿಕೊಳ್ಳುವಂತಹ ಪದವನ್ನು ಅರ್ಥ ಕೊಡುವಂಥದ್ದು ಯಾವುದು ಅಂದರೆ ಕನ್ಫರ್ಮಿಸ್ಟ್ ಅನ್ನುವ ಪದ. ಈ ಕನ್ಫರ್ಮಿಸ್ಟ್ ಅಂದರೆ ಅನುರೂಪವಾಗಿರುವಂಥದ್ದು ಅಂತ. ಅಂದರೆ ಬೇರೆಯವರ ಒಪಿನಿಯನ್ ಏನಿದೆ ಅದಕ್ಕೆ ನನ್ನ ಒಪಿನಿಯನ್ನು ಸೇಮ್ ಇದೆ ಅನ್ನುವ ರೀತಿಯಲ್ಲಿ ಅನುರೂಪತೆಯನ್ನು ಸೇರಿಸುವಂಥದ್ದು. ಸೊ ಕಾಂಟ್ರೇರಿಯನ್ಗೆ ಆಪೋಸಿಟ್ ವರ್ಡ್ ಯಾವುದಾಗುತ್ತೆ ಇಲ್ಲಿ? ಕನ್ಫರ್ಮಿಸ್ಟ್ ಅನ್ನುವಂಥದ್ದಾಗುತ್ತೆ. ಕಾಂಟ್ರಡಿಕ್ಟ್ರಿ ಅಂದರೆ ಅದು ವಿರೋಧಾಭಾಸ ಅನ್ನುವ ಅರ್ಥವನ್ನೇ ಕೊಡುತ್ತೆ. ಕ್ಲಾರಿಫ್ಯಾಕ್ಟ್ರಿ ಅಂದರೆ ನಿಮಗೆ ಕ್ಲಾರಿಫಿಕೇಷನ್ ಕೊಡೋದು ಅಂತಾಗುತ್ತೆ. ಎಕ್ಸ್ಪ್ಲೋಸಿವ್ ಅಂದರೆ ಅದು ಕೂಡ ನೆಗೆಟಿವ್ ಆದ ಪದನೇ ಆಗುತ್ತೆ. ಸೊ ಕಾಂಟ್ರೇರಿಯನ್ ಅನ್ನುವ ನೆಗೆಟಿವ್ ಪದಕ್ಕೆ ಇಲ್ಲಿ ನಾವು ಆ್ಯಂಟಾನಿಮನ್ನು ಕೊಡಬೇಕಾಗಿದೆ ಅಂದರೆ ಕಾನ್ಫರ್ಮಿಸ್ಟ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ದಟ್ ಈಸ್ ಕ್ವೆಶ್ಚನ್ ನಂಬರ್ 39. 42 ಏನು ಮಾಡಿದ್ದಾನೆ? ಪ್ರಿಫಿಕ್ಸ್ಗಳ ಮೇಲೆ ಕೇಳಿರುವಂಥ ಪ್ರಶ್ನೆಗಳು. ನೋಡಿ, ಆ ಯಾವ ಪ್ರಿಫಿಕ್ಸ್ ಅನ್ನೋದನ್ನು ನೀವು ಹೇಗೆ ಕಂಡುಹಿಡಿಬೇಕು ಅಂದರೆ, ಬ್ರ್ಯಾಕೆಟಲ್ಲಿ ಕೊಟ್ಟಿರುವ ಪದಗಳು ಅಥವಾ ವಾಕ್ಯ ಏನಿದೆಯಲ್ವಾ, ಆ ವಾಕ್ಯಗಳನ್ನೆಲ್ಲ ಸೇರಿದಾಗ ಯಾವುದೋ ಒಂದು ಪದ ಬರ್ಬೋದು. ರ್ಯಾವೆಲ್ಸ್ ಅನ್ನೋದ್ರ ಹಿಂದೆ ನೀವು ಪ್ರಿಫಿಕ್ಸ್ ಸೇರಿಸಿದಾಗ ಯಾವ ಪ್ರಿಫಿಕ್ಸನ್ನು ಸೇರಿಸ್ತೀರೋ ಅದರ ಮೀನಿಂಗು ಈ ಬ್ರ್ಯಾಕೆಟಲ್ಲಿ ಕೊಟ್ಟಿರೋ ಥರ ಇರಬೇಕು ಟೋಟಲ್ ವಾಕ್ಯಕ್ಕೆ ಅನ್ನುವಂಥದ್ದು ಅವನ ಉದ್ದೇಶ. ಅದನ್ನು ನೀವು ವಾಕ್ಯವನ್ನು ನೋಡಿದಾಗ ಗ್ರಹಿಸ್ಬೇಕು ನಾವು. ದ ನ್ಯೂ ಡಿಸ್ಕವರಿ ಡ್ಯಾಶ್ ರಾವೆಲ್ಸ್ ಆಲ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ದ ಇಶ್ಯೂ ಅಂತಿದೆ. ಅನ್ರಾವೆಲ್ಸ್ ಅಂದರೆ ವ್ಯಕ್ತಪಡಿಸೋದು ಅಥವಾ ಓಪನ್ ಅಪ್ ಆಗೋದು, ಬಿಚ್ಚಿಡುವುದು ಅನ್ನುವ ಅರ್ಥದಲ್ಲಿ. ಸೊ ಯಾವುದು ಈ ಹೊಸದಾದ ಡಿಸ್ಕವರಿ, ನಾವೇನು ಸಂಶೋಧನೆ ಅಂತ ಕರಿತೀವಿ ಅಥವಾ ಆವಿಷ್ಕಾರ ಅಂತ ಕರಿತೀವಿ, ಈ ಹೊಸ ಶೋಧನೆಯಿಂದ ಏನು ಉಪಯೋಗ ಆಯಿತು, ಸಂಶೋಧನೆಯಿಂದ ಏನು ಉಪಯೋಗ ಆಯಿತು ಅಂದರೆ ಇಟ್ ಟ್ರಾವೆಲ್ಸ್ ಆಲ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ದ ಇಶ್ಯೂ. ಅದು ಎಕ್ಸ್ಪ್ಲೈನ್ ಮಾಡ್ತು, ಫಿಗರ್ ಔಟ್ ಮಾಡ್ತು, ಸಾಲ್ವ್ ಮಾಡ್ತು ಅಂದರೆ ಹೊರಗಿಡ್ತು, ಅವುಗಳನ್ನು ಹೊರ ಜಗತ್ತಿಗೆ ಪರಿಚಯ ಮಾಡ್ತು ಅಂತ. ಸೊ ಆ ಪದ ಯಾವುದು ಅಂದರೆ ಇಲ್ಲಿ ಅನ್ನೋದನ್ನು ಹಾಕಿದರೆ ಕರೆಕ್ಟ್ ಆಗುತ್ತೆ. ಅನ್ರಾವೆಲ್ಸ್ ಅಂದರೆ ವಿಚ್ ಎಕ್ಸ್ಪ್ಲೈನ್ಡ್ ಆರ್ ವಿಚ್ ಓಪನ್ಡ್ ಅಪ್ ಟು ದ ಹೋಲ್ ವರ್ಲ್ಡ್ ಅನ್ನುವಂಥದ್ದು. ಅದು 40ನೇ ಪ್ರಶ್ನೆ. ಆದರೆ 41ನೇ ಪ್ರಶ್ನೆಯನ್ನು ನೋಡೋಣ. ಸೇಮ್ ಪ್ರಿಫಿಕ್ಸ್ ಮೇಲೆ ನೋಡಿ, 3 ಪ್ರಶ್ನೆಗಳು ಬಂದಿದ್ದಾವೆ ಪ್ರಿಫಿಕ್ಸ್ ಮೇಲೆ. ಇವಾಗ ನಮ್ಗೆ ಸ್ವಲ್ಪ ವೊಕ್ಯಾಬುಲರಿಯ ಸೆನ್ಸ್ ಇದ್ದು ಆ ಪದಗಳು ಏನು ಅಂತೇಳೆಲ್ಲ ಇಂಗ್ಲೀಷಲ್ಲಿ ಆಗಾಗ ಕೇಳ್ತಾ ಇರೋದು, ಓದ್ತಾ ಇರೋದು, ಇವುಗಳನ್ನು ಮಾಡ್ತಾ ಇರಬೇಕು ನಾವು. ಕೇವಲ ಜನರಲ್ ಇಂಗ್ಲೀಷಿಗೆ ಏನೋ ಒಂದು ಬುಕ್ ಹಿಡ್ಕೊಂಡು ಅಷ್ಟೇ ಓದ್ಬಿಡ್ತೀನಿ ಅಂದ ತಕ್ಷಣ ಬರೋದಿಲ್ಲ. ಗ್ರಾಮರ್ನ ಅಂಶಗಳಿಗೆ ಪರ್ಫೆಕ್ಟಾಗಿ ಪ್ರಿಪೇರ್ ಆಗ್ಬೋದು ಪುಸ್ತಕದಿಂದ, ಯಾವುದೇ ಅನುಮಾನ ಇಲ್ಲ. ಅದಲ್ಲದೆ ಕೆಲವು ಕಾಮನ್ ಸೆನ್ಸ್ ಮತ್ತು ಈ ಜನರಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡೇ ಟು ಡೇ ಟ್ರಾನ್ಸಾಕ್ಷನ್ನ ಮೇಲೆ ಬರುವ ಪ್ರಶ್ನೆಗಳಿಗೆ ನಾವು ಸ್ವಲ್ಪನಾದರೂ ಇಂಗ್ಲೀಷ್ನಲ್ಲಿ ವ್ಯವಹರಿಸುವಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಯಾವಾಗ ನಾವು ಆ ಅಭ್ಯಾಸವನ್ನು ಬೆಳೆಸ್ಕೊಳ್ತೀವೋ ಆಗ ಇವೆಲ್ಲ ಕೆಲವು ಅವೇನು ದೊಡ್ಡ ರಾಕೆಟ್ ಸೈನ್ಸ್ ಇರೋದಿಲ್ಲ. ಒಂದು ಸಣ್ಣ ಪದದ ಪರಿಚಯ ನಮಗಿದ್ರೆ ಸಾಕಾಗುತ್ತೆ, ಎಷ್ಟೋ ಸರಿ ಆನ್ಸರ್ ಸಿಕ್ಬಿಡುತ್ತೆ ಅನ್ನುವಂಥದ್ದು. ಸೊ ಲೈಫ್ಸ್ ಸೀಕ್ರೆಟ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಆಲ್ ಥಿಂಗ್ಸ್ ಆರ್ ರಿಲೇಟೆಡ್. ಬ್ರ್ಯಾಕೆಟಲ್ಲಿ ಏನು ಕೊಟ್ಟಿದ್ದಾನೆ? ರಿಲೇಟೆಡ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್, ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿರುವಂಥದ್ದು. ಲೈಫ್ ಸೀಕ್ರೆಟ್ ಯಾವುದರಲ್ಲಿದೆ? ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್, ನಮ್ಮ ಜೀವನದ ಬಹುತೇಕ ವಿಷಯಗಳು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿವೆ ಎಂಬುದರಲ್ಲಿ ಅರ್ಥ ಮಾಡ್ಕೊಳ್ಳೋದರಲ್ಲಿ ಜೀವನದ ರಹಸ್ಯ ಇದೆ ಅಂತ ಅವನು ಹೇಳ್ತಾ ಇದ್ದಾನೆ. ಸೊ ಅಂತರ್ ಸಂಬಂಧವನ್ನು ಹೊಂದಿದೆ ಅಂತ ಹೇಳಿ ಕನೆಕ್ಟ್ ಮಾಡುವ ಪದ ಯಾವುದಿಲ್ಲಿ? ರಿಲೇಟೆಡ್ ಆರ್ ಕನೆಕ್ಟೆಡ್ ವಿತ್ ಅಂತ ಹೇಳುವಂಥ ಪದ ಇಂಟರ್ ರಿಲೇಟೆಡ್.
ಇಂಟರ್ ರಿಲೇಟೆಡ್ ಅಂದರೆ ಪರಸ್ಪರ ಸಂಬಂಧವನ್ನು ಹೊಂದಿರುವಂಥದ್ದು. ಇರ್ರಿಲೇಟೆಡ್ ಅಂದರೆ ಸಂಬಂಧವೇ ಇಲ್ಲ ಅನ್ನುವ ಅರ್ಥ ಬರುತ್ತೆ. ಔಟ್ ರಿಲೇಟೆಡ್, ಮಿಸ್ ರಿಲೇಟೆಡ್ ಪದಗಳೇ ಇರೋದಿಲ್ಲ. ಹಾಗಾಗಿ ಇಂಟರ್ ರಿಲೇಟೆಡ್ ಅಂದರೆ ಪರಸ್ಪರ ಅಂತರ್ ಸಂಬಂಧವನ್ನು ಹೊಂದಿರುವಂಥದ್ದು ಅನ್ನುವ ಅರ್ಥ ಬರುತ್ತೆ. 42 question, that is also again based on prefix. The manager asked the employee to dash do all the work. ನೋಡಿ, ಡೂ ಇಟ್ ಅಗೈನ್ ಅಂತ ಕೊಟ್ಟಿದ್ದಾನೆ. ಅಂದರೆ ಮತ್ತೆ ಹೊಸದಾಗಿ ಕೆಲಸ ಮಾಡೋದು ಅಂತ. ಪುನಃ ಮಾಡು ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ? ರೀಡೂಯಿಂಗ್. ಸೊ ಹಿ ಆಸ್ಕ್ಡ್ ದ ಎಂಪ್ಲಾಯಿ ಟು ರೀಡೂ ಆಲ್ ದ ವರ್ಕ್. ಅಂಡು ಅಂದರೆ ಮಾಡಿದ್ದನ್ನು ವಾಪಸ್ ಅಂಡು ಮಾಡೋದು, ಕಂಪ್ಯೂಟರಲ್ಲೆಲ್ಲ ನೋಡಿರ್ತೀವಿ ನೀವು, ಅಳಿಸೋದು ಅಂತ. ರೀಡೂ ಮಾಡೋದು ಅಂದರೆ ಮಾಡಿದ್ದು ಸರಿಯಾಗದೇ ಇರುವ ಕಾರಣಕ್ಕೆ ಮತ್ತೊಮ್ಮೆ ಆ ಕಾರ್ಯವನ್ನು ಅಥವಾ ಕೆಲಸವನ್ನು ನಿರ್ವಹಿಸುವಂಥ ಒಂದು ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ರೀಡು ಅಂತ ಕರಿತೀವಿ. ಪ್ಲೀಸ್ ರಿಮೆಂಬರ್, ಈ ರೀಡು ಅನ್ನುವ ಪ್ರಿಫಿಕ್ಸು ಸಾಕಷ್ಟು ಸರಿ ಪರೀಕ್ಷೆಯಲ್ಲಿ ಬಂದಿದೆ. ಮತ್ತು ಅದೆಲ್ಲ ಈ ಥರನೇ ಇದೆ. ನಾವು ಮಾಡಿರೋ ಕೆಲಸ ಸರಿ ಇಲ್ಲ, ಮಚ್ ಆಫ್ ಇಟ್ ಹ್ಯಾಸ್ ಟು ಬಿ ರೀಡನ್, ರೀಡು, ಈ ಥರ ಬರ್ತಾ ಇರುತ್ತೆ. ಸೊ ಹಾಗಾಗಿ ರೀಡು ಅಂದರೆ ಏನು ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಇನ್ಕಂಪ್ಲೀಟ್ ಸೆಂಟೆನ್ಸಸ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ ಥರ. ಅಂದರೆ ಆ ವಾಕ್ಯವನ್ನು ಓದಿ ನಾವು ಯಾವ ಪದ ಈ ಫಿಲ್ ಇನ್ ದ ಬ್ಲ್ಯಾಂಕಿಗೆ ಸೂಟ್ ಆಗಬಲ್ಲದು ಅನ್ನುವಂಥದ್ರ ಮೇಲೆ ಇಲ್ಲಿಗೆ ಫಿಲ್ ಮಾಡಬೇಕಾಗತ್ತೆ. ಡ್ಯೂ ಟು ದ ಡ್ಯಾಶ್ ಆಫ್ ದ ಗವರ್ನಮೆಂಟ್, ದ ಪ್ರೋಗ್ರಾಮ್ ವಿಚ್ ಏಮ್ಡ್ ಅಟ್ ಹೆಲ್ಪಿಂಗ್ ದ ಅಂಡರ್ ಪ್ರಿವಿಲೇಜ್ಡ್ ಡಿಡ್ ನಾಟ್ ಸಕ್ಸೀಡ್. ಅಂದರೆ ಗೌರ್ನಮೆಂಟಿನ ಯಾವ ಒಂದು ಬಿಹೇವಿಯರಿಂದಾಗಿ ಅದರ ಈ ಬಡವರಿಗೆ, ಕೆಳವರ್ಗದವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಅದರ ಯೋಜನೆಗಳು ಸರಿಯಾಗಿ ಕೈಗೂಡಲೇ ಇಲ್ಲ, ಸಕ್ಸಸ್ ಆಗಲಿಲ್ಲ ಅಂದರೆ, ಇಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಈ ಥರ ವರ್ಡ್ಗಳನ್ನು ಸೆಲೆಕ್ಟ್ ಮಾಡುವಾಗ ಅರ್ಥ ಬರುವ ಪದಗಳು 3 ಒಂದೇ ರೀತಿ ಮೀನಿಂಗ್ ಇದ್ದರೆ ಅದು ಆನ್ಸರ್ ಆಗಿರೋದಿಲ್ಲ. ಬೋತ್ ಫಾರ್ ಆ್ಯಂಟಾನಿಮ್ಸ್ ಆ್ಯಂಡ್ ಸಿನಾನಿಮ್ಸ್, ದಿಸ್ ಇಸ್ ದ ಫಂಡಾ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಹಾಗಾಗಿ ಇಲ್ಲಿ ನೋಡಿ, ಎಂಥೂಸಿಯಾಸಮ್ ಅನ್ನೋದು ಒಂದು ಪಾಸಿಟಿವ್ ವರ್ಡ್, ಗೌರ್ಮೆಂಟ್ನ ಇಂಟ್ರೆಸ್ಟ್ ಅನ್ನೋದು ಪಾಸಿಟಿವ್ ವರ್ಡ್, ಎನ್ಕರೇಜ್ಮೆಂಟ್ ಅನ್ನೋದು ಕೂಡ ಪಾಸಿಟಿವ್ ವರ್ಡ್. ಗೌರ್ನಮೆಂಟ್ನ ಎನ್ಕರೇಜ್ಮೆಂಟ್ ಇದ್ದಿದ್ದರೆ ಅವು ಡಿಡ್ ನಾಟ್ ಸಕ್ಸೀಡ್ ಅಂತ ಹೇಳಕ್ಕೆ ಬರ್ತಿರಲಿಲ್ಲ, ಸಕ್ಸಸ್ ಆಗ್ತಿದ್ವು. ಎಂಥೂಸಿಯಾಸಮ್ ಇದ್ದಿದ್ರೂ ಸಕ್ಸಸ್ ಆಗ್ತಿದ್ವು. ಇಂಟ್ರೆಸ್ಟ್ ಇದ್ದು ಸರ್ಕಾರ ನಿಜವಾಗ್ಲೂ ಮಾಡಿದ್ರೂ ಸಕ್ಸಸ್ ಆಗ್ತಿದ್ವು. ಅಪಾತಿ ಅಂದರೆ ಒಂದು ರೀತಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲದೆ ಇರುವಂಥದ್ದು, ಇಂಡಿಫರೆಂಟಾಗಿ ಗೌರ್ಮೆಂಟ್ ವರ್ಕ್ ಮಾಡುವಂಥದ್ದು, ಅಥವಾ ಬೇಜವಾಬ್ದಾರಿ ಅಂತ ನಾವು ಅದನ್ನು ಹೇಳ್ಬೋದು, ನಿರ್ಲಕ್ಷ್ಯತನದಿಂದ ವರ್ತಿಸುವಂಥದ್ದು ಅಂತ ಹೇಳ್ಬೋದು. ಈ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನದ ಕಾರಣದಿಂದಾಗಿ ಸರ್ಕಾರದ ಯೋಜನೆಗಳು ಸಕ್ಸಸ್ ಆಗಲಿಲ್ಲ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ಅಪಾತಿ ಈಸ್ ದ ಆನ್ಸರ್ ಫಾರ್ ದಿಸ್. ಅಪಾತಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬೇಜವಾಬ್ದಾರಿಯಿಂದಿರೋದು, ನಿರ್ಲಕ್ಷ್ಯತೆಯಿಂದಿರೋದು, ಸರಿಯಾಗಿ ಏನು ಶ್ರಮ ವಹಿಸಬೇಕು ಅದನ್ನು ವಹಿಸದೇ ಇರುವಂಥದ್ದು ಅನ್ನುವ ಅರ್ಥ ಇದೆ. ಸೊ ದಟ್ ಈಸ್ ದ ಆನ್ಸರ್. 44. All the dash of Baba Amte was spent for the welfare of the leprosy infected people. ಲೆಪ್ರಸಿ ಅಂದ್ರೇನು? ಕುಷ್ಠರೋಗದ ಪೀಪಲ್ ಅಂದರೆ ಕುಷ್ಠರೋಗ ತಗುಲಿರುವಂತಹ ರೋಗಿಗಳು ಅಥವಾ ಜನರು. ಏನು ಮಾಡಿದ್ದಾರೆ? ಬಾಬಾ ಆಮ್ಟೆ ಎನ್ನುವಂಥದ್ದು ಒಬ್ಬ ಹೆಸರು, ಒಬ್ಬ ವ್ಯಕ್ತಿಯ ಹೆಸರು. ಅವರು ತಮ್ಮ ಸಂಪೂರ್ಣವಾದ ಜೀವನವನ್ನು ಕುಷ್ಠರೋಗಿಗಳ ಒಂದು ಶುಶ್ರೂಷೆಗೋಸ್ಕರ ಮುಡುಪಾಗಿಟ್ಟಂಥವರು, ಅವರಿಗೋಸ್ಕರ ಕೆಲಸ ಮಾಡಿದಂಥವರು. ವೆಸ್ಟ್ ಬೆಂಗಾಲ್ನಲ್ಲಿ ಅವರ ಒಂದು ಆಶ್ರಮವೇ ಇದೆ, ಆನಂದವನ್ ಅಂತ ಅದನ್ನು ಕರಿತೀವಿ. ಬಾಬಾ ಆಮ್ಟೆ ಭಾಳ ದೊಡ್ಡ ರಿಚ್ ಫ್ಯಾಮಿಲಿಯಾಗಿದ್ದು, ಅವರ ಫ್ಯಾಮಿಲಿಯಿಂದ ಬಂದಂಥ ಎಲ್ಲ ಆಸ್ತಿಯನ್ನು ಅವರು ಲೆಪ್ರಸಿ ಪೇಷಂಟ್ಗಳಿಗೆ ಅಂತೇಳಿ ಡೆಡಿಕೇಟ್ ಮಾಡಿ ತೆಗೆದಿಟ್ಬಿಟ್ರು. ಸೊ ಯಾವುದು ಆಗುತ್ತೆ ಆಗ ಫ್ಯಾಮಿಲಿಯಿಂದ ಬಂದಂಥ ಆಸ್ತಿ ಅಂದರೆ? ಪೂರ್ವಜರಿಂದ ಬಂದಂಥದ್ದು ಆಸ್ತಿ. ದ ಇನ್ಹೆರಿಟೆನ್ಸ್, ಆಲ್ ದ ಇನ್ಹೆರಿಟೆನ್ಸ್ ಆಫ್ ಬಾಬಾ ಆಮ್ಟೆ ವಾಸ್ ಸ್ಪೆಂಟ್ ಫಾರ್ ದ ವೆಲ್ಫೇರ್ ಆಫ್ ದ ಲೆಪ್ರಸಿ ಇನ್ಫೆಕ್ಟೆಡ್ ಪೀಪಲ್. ಸೊ ಸ್ಟಿಂಜಿನೆಸ್ ಅಂದರೆ ದುಡ್ಡು ಖರ್ಚು ಮಾಡದೇ ಇರೋದು. ಪಾಲಿಸೀಸ್ ಆ್ಯಂಡ್ ಕೌನ್ಸಿಲ್, ಇವು ಗೌರ್ಮೆಂಟಿಗೆ ಸಂಬಂಧಪಟ್ಟವು. ಬಾಬಾ ಆಮ್ಟೆ ಒಬ್ಬ ವ್ಯಕ್ತಿಯಾಗಿ ಅವ್ರು ಯಾವ ಪಾಲಿಸಿ ಮಾಡ್ತಾರೆ, ಅವ್ರು ಯಾವ ಕೌನ್ಸಿಲ್ ಮಾಡ್ತಾರೆ. ಸೊ ಈ ಥರ ಎಲ್ಲ ವರ್ಕ್ ಮಾಡಿ ಯೋಚನೆ ಮಾಡಬೇಕು. ಈ ವಾಕ್ಯ ಏನನ್ನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ? ಸೊ ಯಾವ ಪದ ಅಲ್ಲಿ ಸೂಟ್ ಆಗ್ಬೋದು? ಒಬ್ಬ ವ್ಯಕ್ತಿ ಲೆಪ್ರಸಿ ಪೇಷಂಟ್ಗೋಸ್ಕರ ತನ್ನ ಎಲ್ಲವನ್ನು ಖರ್ಚು ಮಾಡ್ತಾನೆ ಅಂದರೆ ಏನದು? ಇನ್ಹೆರಿಟೆನ್ಸ್, ತನಗೆ ಪೂರ್ವಜರಿಂದ ಬಂದಂತಹ ಆಸ್ತಿ, ಆ ಸಂಪತ್ತನ್ನು ಅವನೇನು ಮಾಡಿದ್ದಾನೆ? ಖರ್ಚು ಮಾಡಿದ್ದಾನೆ ಅನ್ನುವಂಥದ್ದು. ರೈಟ್? ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ನೋಡಿ, ಇವು ಒಂದು ರೀತಿ ಯೂಸೇಜ್ ಅಂತ ಕರಿತೀವಿ ನಾವು. ಒಂದು ಇಂಗ್ಲೀಷ್ ಪತ್ರಿಕೆ, ಜನರಲ್ ಇಂಗ್ಲೀಷ್ ಪತ್ರಿಕೆಯನ್ನು ದಯವಿಟ್ಟು ತಿಳ್ಕೊಳ್ಳಿ.
3 ವಿಚಾರಗಳಲ್ಲಿ ಅದು ಬರುತ್ತೆ. ಒಂದು ಪತ್ರಿಕೆ ಮೇಲಿನ ಪ್ರಶ್ನೆಗಳು ನಿಮಗೆ 3 ವಿಚಾರಗಳಲ್ಲಿ ಬರುತ್ತೆ. ಒಂದು ಗ್ರಾಮರ್, ಎರಡನೇದು ಯೂಸೇಜ್ ಅಂದರೆ ಪದಗಳನ್ನು ಹೇಗೆ ಬಳಸ್ತೀವಿ, ಕಾಮನ್ ಸೆನ್ಸ್, ಅದು ರೆಗ್ಯುಲರ್ ಇಡಿಯಮ್ಸ್, ಒನ್ ವರ್ಡ್ ಇವುಗಳೆಲ್ಲ ಇದ್ದಾವಲ್ಲ ಅವುಗಳೆಲ್ಲ ನಮ್ಮ ಯೂಸೇಜ್ ಮೇಲೆ ಬರುವಂಥವು. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಇಡಿಯಮ್ಸ್, ಫ್ರೇಸಲ್ ವರ್ತ್, ಪ್ರಾವರ್ ಬಗ್ಗೆ ಕೇಳ್ತಾನೆ. ಇವೆಲ್ಲ ಇಂಗ್ಲೀಷ್ ಮಾತನಾಡುವ ಪರಿಸರದಲ್ಲಿ ಅಥವಾ ಒಬ್ಬ ಗ್ರ್ಯಾಜುಯೇಟ್ ಅಥವಾ PUC ಲೆವೆಲ್ನ ವಿದ್ಯಾರ್ಥಿಗೆ, ಕ್ಯಾಂಡಿಡೇಟ್ಗೆ ಎಷ್ಟು ಒಂದು ಸಣ್ಣ ಲೆವೆಲಿನ ಇಂಗ್ಲೀಷ್ ಗೊತ್ತಿರಬೇಕಾಗತ್ತೆ, ಆ ಯೂಸೇಜ್ಗೆ ಸಂಬಂಧಪಟ್ಟಂತೆ ಕೇಳುವಂಥ ಪ್ರಶ್ನೆಗಳು. ಮೂರನೇದಾಗಿ ಕಾಂಪ್ರಹೆನ್ಷನ್ ಅಂತ ಕರಿತೀವಿ ನಾವು. ಕಾಂಪ್ರಹೆನ್ಷನ್ ಅಂದರೆ ಅರ್ಥ ಮಾಡ್ಕೊಳ್ಳೋದು. ಒಂದು ವಾಕ್ಯವನ್ನು ಓದಿದರೆ ನಿಮ್ಮ ಪ್ಯಾಸೇಜ್ ಮತ್ತು ಈ PQRS ಏನಿದಾವಲ್ಲ ಅವು ನಮಗೆ ಕಾಂಪ್ರಹೆನ್ಷನ್ ರಿಲೇಟೆಡ್ ಕ್ವೆಶನ್ಸ್. ಅವು ಓದಿ ಅದನ್ನು ಗ್ರಹಿಸಿ ಅದರ ಮೇಲೆ ಆನ್ಸರ್ ಮಾಡುವಂಥದ್ದು. ಅದಕ್ಕೆ ನೀವೇನು ಮೊದಲೇ ಪ್ರಿಪೇರ್ ಆಗೋದು ಏನೂ ಇಲ್ಲ PQRSಗೆ ಮತ್ತು ಪ್ಯಾಸೇಜ್ಗೆ. ಬಟ್ ಇಂಗ್ಲೀಷ್ನ ನಿಮ್ಮ ಗ್ರಹಣ ಶಕ್ತಿ ಎಷ್ಟಿದೆ, ಗ್ರಹಿಸುವ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಆ ಪ್ರಶ್ನೆಗಳಿರ್ತವೆ. ಕೆಲವೊಮ್ಮೆ 2-3 ಪ್ರಶ್ನೆ ಇರ್ತವೆ, ಕೆಲವು ಸರಿ 5 ಪ್ರಶ್ನೆ ಇರ್ತವೆ. ಸೊ ಮ್ಯಾಕ್ಸಿಮಮ್ ಪ್ರಶ್ನೆಗಳು 20 ಗ್ರಾಮರಿಂದ ಬರ್ತವೆ. ಹಾಗಾಗಿ ನೀವು ಒಂದು ಒಳ್ಳೆಯ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟ ಗ್ರಾಮರ್ ಪುಸ್ತಕವನ್ನು ಅಧ್ಯಯನ ಮಾಡಿಕೊಳ್ಳೇಬೇಕು. ಗ್ರಾಮರ್ ಮೇಲೆ 20 ಅಬೌವ್ ಮಾರ್ಕ್ಸ್ ಇರುತ್ತೆ. ಇನ್ನು ಉಳಿದಿರೋ 10, 12 ಅಥವಾ 12, 13 ಪ್ರಶ್ನೆಗಳನ್ನು ಯೂಸೇಜು ಮತ್ತು ಕಾಂಪ್ರಹೆನ್ಷನ್ ಸೇರಿ ಕೊಡೋದ್ರಿಂದ ಅಥವಾ 15 ಪ್ರಶ್ನೆಗಳು ಅಲ್ಲಿ ಬರೋದ್ರಿಂದ ಇಂಗ್ಲೀಷನ್ನು ಕೇಳಿಸಿಕೊಳ್ಳೋದು, ಇಂಗ್ಲೀಷನ್ನು ಯೂಸ್ ಮಾಡೋದು ಮತ್ತು ಅದನ್ನು ನೋಡೋದು, ಒಂದಷ್ಟು ದಿನನಿತ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟದ್ದು ಓದೋದು, ಇವೆಲ್ಲ ಬಹಳ ಮುಖ್ಯ ಆಗುತ್ತೆ. ಕೇವಲ ಒಂದು ಗ್ರಾಮರ್ ಪುಸ್ತಕ ಓದಿದ ತಕ್ಷಣ ನಮಗೆ ಬಂದುಬಿಡುತ್ತೆ ಅಂತೇಳಿ ಖಂಡಿತ ಅನ್ಕೋಬೇಡಿ. ಇಫ್ ಯು ವಾಂಟ್ ಟು ಹಿಟ್ ಮೋರ್ ದ್ಯಾನ್ 30 ಮಾರ್ಕ್ಸ್ ಆರ್ 28 ಆ್ಯಂಡ್ ಆಲ್, ಸ್ವಲ್ಪ ಆ ಕಡೆಗೂ ನಾವೇನು ಮಾಡಬೇಕಾಗತ್ತೆ, ಗಮನ ಕೊಡಬೇಕಾಗತ್ತೆ ಅನ್ನುವಂಥದ್ದು. ಸೊ ಅದನ್ನು ನಾವು ಆ್ಯಕ್ಚುಲಿ ನಮ್ಮ ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ಗಳಲ್ಲಿ ಮಾತಾಡ್ತಾ ಕೂಡ ನಾನು ಅದನ್ನೇ ಹೇಳಿರ್ತೀನಿ ಕೋರ್ಸ್ಗಳಲ್ಲಿ. ಗ್ರಾಮರಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು ಫಸ್ಟ್, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನನ್ನ ಜನರಲ್ ಇಂಗ್ಲೀಷ್ ಪುಸ್ತಕದಲ್ಲಿ ನೀವು ಯಾರಾದರೂ ರೆಫರ್ ಆಲ್ರೆಡಿ ಮಾಡಿದರೆ ನಿಮಗೆ ಗೊತ್ತಿರುತ್ತೆ. ಕನ್ನಡ ಇಂಗ್ಲೀಷ್ ಥ್ರೂ ಎಕ್ಸ್ಪ್ಲನೇಷನ್ ಯಾಕೆ ಮಾಡಿರ್ತೀನಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರತಿ ಇಲ್ಲಿ ನೋಡಿ, ಈಗ ಮುಂದಿನ ಪ್ರಶ್ನೆಗೆ ನಾವು ಹೋಗ್ತಾ ಇರೋದು ಆರ್ಟಿಕಲ್ಸ್. ನಾವು ಯಾವುದೇ ತರಗತಿಯಲ್ಲಿ ಅಥವಾ ಯಾವುದೇ ಪುಸ್ತಕಕ್ಕೆ ಹೋದ್ರೂ ನೀವು ಜನರಲ್ ಇಂಗ್ಲೀಷ್ ಪುಸ್ತಕಗಳಲ್ಲಿ ಆರ್ಟಿಕಲ್ಸನ್ನು ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಬಟ್ ನಮಗೆ ಅವುಗಳ ಮೇಲೆ ಇರುವಂಥ ಸರಿಯಾದ ನಾಲೆಡ್ಜ್ ಇರಲಿಲ್ಲ, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ ಅಂದರೆ ಆರ್ಟಿಕಲ್ಸ್ ಮೇಲೆ ನೋಡಿ, ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಿದ್ದಾನೆ. 3ಕ್ಕೆ 3 ಮಾರ್ಕ್ಸ್ ನಮಗೆ ಬರಬೇಕು ಅಂದರೆ ಟೋಟಲ್ ಆಗಿ ಎ ಅಂದರೆ ಏನು, ಆ್ಯನ್ ಅಂದರೆ ಏನು, ದ ಅಂದರೆ ಏನು, ಮತ್ತು ನೋ ಆರ್ಟಿಕಲ್ ಪ್ಲೇಸಸ್ ಏನು, ಅದನ್ನ ಹಂಗಂದ್ರೆ ಏನು ಅರ್ಥ ಅದನ್ನು ತಿಳ್ಕೋಬೇಕು. ಈಗ ನೋಡಿ, ಮೊದಲನೇ ಪ್ರಶ್ನೆಗೆ ಯಾವುದು ಆನ್ಸರ್ ಬರುತ್ತೆ ಅಂದರೆ ನೋ ಆರ್ಟಿಕಲ್ ಅನ್ನೋದೇ ಆನ್ಸರ್ ಆಗಿದೆ. ನೀವು ಎ ಅಂದ್ರೇನು, ಆ್ಯನ್ ಅಂದ್ರೇನು, ದ ಅಂದ್ರೇನು ಅಂತ ಅಷ್ಟೇ ತಿಳ್ಕೊಂಡು ನೋ ಆರ್ಟಿಕಲ್ ತಿಳ್ಕೊಂಡಿಲ್ಲ ಅಂದರೆ ಮತ್ತೆ ಮಾರ್ಕ್ಸನ್ನು ಕಳ್ಕೊಳ್ತೀರ. ಸೊ ಅದಕ್ಕೆ ಅವುಗಳನ್ನು ನಾವು ತರಗತಿಗಳಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಅನ್ನುವಂಥದ್ದು. ಜೊತೆಗೆ ಪುಸ್ತಕಗಳನ್ನು ನೀವು ಗ್ರಾಮರ್ ಪುಸ್ತಕವನ್ನು ಓದಿ ಅದರ ಮೇಲಿನ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗೆ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಕೂಡ ನಾನು ನನ್ನ ಜನರಲ್ ಇಂಗ್ಲೀಷ್ ಪುಸ್ತಕದಲ್ಲಿ, ದಟ್ ಈಸ್ ವೈ ಆಫ್ಟರ್ ಎವ್ರಿ ಕಾನ್ಸೆಪ್ಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ರ ಮೇಲೆ ಹೇಗೆ ಪ್ರಶ್ನೆಗಳು ಬಂದಿದ್ದಾವೆ ವಿತ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನುವಂಥದ್ದು. ಇಲ್ಲಿ ನೋಡಿ, ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಡ್ಯಾಶ್ ಪೀಪಲ್ ಬಿಲ್ಡ್ ದೇರ್ ಹೌಸಸ್ ಟು ಸ್ಟೇ ಸೇಫ್ ಥ್ರೂ ದ ಇಯರ್. ಸೊ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಜನರು ನಾವು ಸೇಫಾಗಿರಬೇಕು ಅಂಥೇಳಿ ಸೇಫ್ ಮನೆಗಳನ್ನು ಕಟ್ಕೊಳ್ತಾರೆ ಅಂತ ವಾಕ್ಯ ಹೇಳ್ತಾ ಇದೆ. ವರ್ಷ ಪೂರ್ತಿ ಸೇಫಾಗಿರಬೇಕು ಅಂದರೆ ಸಮ್ಮರಲ್ಲಿ ಕಟ್ಕೊಳ್ತಾರೆ ಅಂತ. ಇಲ್ಲಿ ಪೀಪಲ್ ಬಿಲ್ಡ್ ದೇರ್ ಹೌಸಸ್ ಟು, ಇಡೀ ವಾಕ್ಯ ಏನಾಗಿದೆ, ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನಾನು ಎ ಯಾವಾಗ ಬಳಸಬೇಕು, ಆ್ಯನ್ ಯಾವಾಗ ಬಳಸಬೇಕು, ದ ಯಾವಾಗ ಬಳಸಬೇಕು ಅನ್ನೋಳಿಗೆ ಒಂದು 20-25 ವಿಷಯಗಳಾಗಿರ್ತವೆ. ಅದರ ಜೊತೆಗೆ ನೋ ಆರ್ಟಿಕಲಿಗೆ ಸಂಬಂಧಪಟ್ಟಂತೆ ಒಂದು 7-8 ವಿಷಯಗಳಿದ್ದಾವೆ. ಅವಷ್ಟನ್ನು ತಿಳ್ಕೊಳ್ಬೇಕು. ಸೊ 3 ಮಾರ್ಕ್ಸಿನ ಪ್ರಶ್ನೆಗೆ ಉತ್ತರಿಸಬೇಕು ಅಂದರೆ 30-35 ವಿಷಯಗಳಿದ್ದಾವೆ ಆರ್ಟಿಕಲ್ಸಿಗೆ ಸಂಬಂಧಪಟ್ಟ ಹಾಗೆ. ಯಾವ್ಯಾವ ಪತ್ರಿಕೆಯಲ್ಲಿ ಯಾವುದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ, ಅವಷ್ಟನ್ನು ನಾವು ತಿಳ್ಕೊಳ್ಬೇಕು. ಆವಾಗ ಮಾತ್ರ ನಮಗೇನಾಗುತ್ತೆ, ಈ 3ಕ್ಕೆ 3 ಮಾರ್ಕ್ಸ್ ಬರುತ್ತೆ. ಅದೇ ಥರ ಪ್ರತಿ ಕಾನ್ಸೆಪ್ಟನ್ನು ನೀವು ವರ್ಕ್ ಮಾಡಿದಾಗ ಮಾತ್ರ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಪೀಪಲ್ ಬಿಲ್ಡ್ ದೇರ್ ಹೌಸಸ್ ಜನರಲೈಸ್ಡ್ ಸ್ಟೇಟ್ಮೆಂಟ್ ಮಾಡಿ ಹೇಳ್ತಾ ಇದೆ. ಹಾಗಾಗಿ ಪೀಪಲ್ ಪಕ್ಕದಲ್ಲಿ ಇಲ್ಲಿ ದ ಪೀಪಲ್ ಅಂತ ನಾವು ಹೇಳಕ್ಕೆ ಬರೋದಿಲ್ಲ, ವಿಚ್ ಈಸ್ ರಾಂಗ್.
ಯಾವ ವಾಕ್ಯಗಳನ್ನು ಜನರಲೈಸ್ ಸ್ಟೇಟ್ಮೆಂಟ್ ಮಾಡಿ ಹೇಳ್ತಾ ಇರ್ತಾರೋ ಅಂಥ ವಾಕ್ಯಗಳಿಗೆ ನಾವೇನನ್ನು ಸೇರಿಸಬಾರ್ದು, ಯಾವುದೇ ಆರ್ಟಿಕಲನ್ನು ಸೇರಿಸಬಾರ್ದು. ಪೀಪಲ್ ಅಂತ ಪ್ಲೂರಲ್ ಇರೋದ್ರಿಂದ ಇಲ್ಲಿ ದ ಅನ್ನು ನಾವು ಸೇರಿಸಲಿಕ್ಕೆ ಬರೋದಿಲ್ಲ. ನೋ ಆರ್ಟಿಕಲ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಬಿಕಾಸ್ ಇಟ್ ಈಸ್ ಎ ಜನರಲೈಸ್ಡ್ ಸ್ಟೇಟ್ಮೆಂಟ್, ಒಂದು ಸಾಮಾನ್ಯೀಕರಣ ಮಾಡಿದಂತಹ ಹೇಳಿಕೆ. ಅಂಥ ಹೇಳಿಕೆಗಳ ಜೊತೆಗೆ ನಾವು ಡೆಫಿನೆಟ್ ಆರ್ಟಿಕಲ್ ದ ಅನ್ನು ಅಥವಾ ಯಾವುದೇ ಆರ್ಟಿಕಲನ್ನು ಬಳಸಬಾರ್ದು ಅನ್ನುವಂಥದ್ದು ರೂಲ್ಸ್. 46ನೇ ಪ್ರಶ್ನೆ ನೋಡಿದಾಗ ದ ಪ್ರೆಸಿಡೆಂಟ್ ಲೀವ್ಸ್ ಇನ್ ದ ವೈಟ್ ಹೌಸ್ ಅನ್ನೋದು ಇದಕ್ಕೆ ಉತ್ತರ ಆಗುತ್ತೆ. ಇದು ದ ಆರ್ಟಿಕಲ್ ಮಾಡುವಾಗ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಏನಂತ, ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಮತ್ತು ಮಾನ್ಯುಮೆಂಟ್ಸ್ಗಳೇನಿದ್ದಾವೆ, ಐತಿಹಾಸಿಕ ಸ್ಮಾರಕಗಳು ಮತ್ತು ಭಾಳ ಮುಖ್ಯವಾದಂತಹ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್, ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇರುವ ಕಟ್ಟಡಗಳು, ಅವುಗಳೆಲ್ಲದರ ಜೊತೆಗೂ ಡೆಫಿನೆಟ್ ಆರ್ಟಿಕಲ್ ದ ಬರುತ್ತೆ ಅಂಥೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ತುಂಬ ಸುಲಭವಾಗಿ. ನೀವು ಆಲ್ರೆಡಿ ಕ್ಲಾಸ್ ಅಟೆಂಡ್ ಮಾಡಿದವರಾಗಿದ್ದರೆ ನಿಮಗೆ ಗೊತ್ತಿದೆ. ಐ ಹ್ಯಾವ್ ಕ್ಲಿಯರ್ಲಿ ಟೋಲ್ಡ್. ಇದು ಈ ವೈಟ್ ಹೌಸ್ ಎಕ್ಸಾಂಪಲನ್ನೇ ಕೊಟ್ಟಿದ್ದೀನಿ. ದ ವೈಟ್ ಹೌಸ್, ದ ರೆಡ್ ಫೋರ್ಟ್, ದ ತಾಜ್ ಮಹಲ್ ಅಂಥೇಳಿ. ಸೊ ಇಲ್ಲಿ ವೈಟ್ ಹೌಸ್ ಅನ್ನೋದು ಒಂದು ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಇರುವಂತಹ ಅಮೇರಿಕದ ಪ್ರೆಸಿಡೆಂಟ್ ವಾಸ ಮಾಡುವಂಥ ಒಂದು ಜಾಗ. ಅದನ್ನೇ ನೀವು ಇಂಡಿಯಾಕ್ಕೆ ಅಪ್ಲೈ ಮಾಡೋದಾದರೆ ರಾಷ್ಟ್ರಪತಿ ಭವನ್ ಅಂತ ಹೇಳ್ಬೋದು. ದ ಪ್ರೆಸಿಡೆಂಟ್ ಲೀವ್ಸ್ ಇನ್ ದ ರಾಷ್ಟ್ರಪತಿ ಭವನ್, ದ ವಿಧಾನಸೌಧ, ದ ಗೋಲ್ ಗುಂಬಜ್, ದ ಚಾರ್ಮಿನಾರ್, ರೈಟ್? ಈ ಥರದ್ದು ದ ರೆಡ್ ಫೋರ್ಟ್, ಇವೆಲ್ಲವೂ ಕೂಡ ಐತಿಹಾಸಿಕ ಸ್ಮಾರಕಗಳೇನಿರ್ತವೆ ಅವೆಲ್ಲವೂ ಏನಾಗ್ತವೆ, ಕಂಪಲ್ಸರಿ ಅದ್ರ ಜೊತೆಗೆ ದ ಬರಬೇಕು. ನಮಗೆ ಈ ರೂಲ್ ಗೊತ್ತಿದ್ದರೆ ಸರಳವಾಗಿ ಇದು ಆನ್ಸರ್ ದ ಆಗುತ್ತೆ. ಇಟ್ ವಾಸ್ ಅನ್ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಫಾರ್ ಅವರ್ ಆರ್ಟಿಸ್ಟಿಕ್ ಟ್ರೂಪ್ ಟು ಟ್ರೆಕ್ ಇನ್ ಡ್ಯಾಶ್ ಹಿಮಾಲಯನ್ ಮೌಂಟೇನ್ಸ್. ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೂಲ್ಸಲ್ಲಿ. ಯಾವಾಗ ಪರ್ವತಗಳ ಸಮುಚ್ಚಯ, ಶ್ರೇಣಿ, ಅದು ರೇಂಜ್ ಅಂತ ಕರಿತೀವಲ್ಲ, ಒಂದು ಪರ್ವತಕ್ಕೆ ದ ಅಂತ ಬಳಸೋದಿಲ್ಲ. ಇದರ ಆನ್ಸರ್ ಕೂಡ ದ. ಹಿಮಾಲಯನ್ ಮೌಂಟೇನ್ಸ್ ಅನ್ನೋದು ಸಾಕಷ್ಟು ಸರಿ ಪರೀಕ್ಷೆಯಲ್ಲಿ ಬಂದಿದೆ, ಮತ್ತು ನಾವು ತರಗತಿಗಳಲ್ಲೂ ಮಾಡುವಾಗ ಪದೇ ಪದೇ ಹೇಳ್ತಾ ಇರ್ತೀನಿ. ದ ಹಿಮಾಲಯಾಸ್, ಹಿಮಾಲಯನ್ ಮೌಂಟೇನ್ಸ್ ಜೊತೆ ದ ಬರುತ್ತೆ. ಬಿಕಾಸ್ ಇಟ್ ಈಸ್ ಗ್ರೂಪ್ ಆಫ್ ಮೌಂಟೇನ್ಸ್. ರೂಲ್ ಏನು ಹೇಳುತ್ತೆ, ಗ್ರೂಪ್ ಆಫ್ ಮೌಂಟೇನ್ಸ್ ಅಥವಾ ಮೌಂಟೇನ್ ರೇಂಜಸ್ ಏನಿರುತ್ತೆ ಅವುಗಳ ಜೊತೆಗೆ ಕಂಪಲ್ಸರಿ ದ ಬರಬೇಕು. ದ ಹಿಮಾಲಯಾಸ್. ಹಾಗೆಯೇ ಗ್ರೂಪ್ ಆಫ್ ಐಲ್ಯಾಂಡ್ಸ್, ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ಸ್, ದ ವೆಸ್ಟ್ ಇಂಡೀಸ್ ಅಂತ ಕರಿತೀವಿ. ಹಿಮಾಲಯದತ್ತನೇ ದ ಆಲ್ಪ್ಸ್ ಅಂತ ಕರಿತೀವಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಪರ್ವತ ಶ್ರೇಣಿ ಅದು. ದ ವಿಂಧ್ಯಾಸ್, ದ ನೀಲ್ಗಿರೀಸ್, ದ ವೆಸ್ಟರ್ನ್ ಘಾಟ್ಸ್. ಈ ಥರ ಹಿಮಾಲಯಸ್ ಥರನೇ ಅವೆಲ್ಲವೂ ಕೂಡ ಪರ್ವತ ಶ್ರೇಣಿಗಳಾಗಿರುವ ಕಾರಣಕ್ಕೆ ಮುಂದಿನ ಪರೀಕ್ಷೆಯಲ್ಲಿ ಅವು ಬಂದವು ಅಂದರೆ ಅವುಗಳ ಜೊತೆಗೂ ಕೂಡ ಯಾವ ಆರ್ಟಿಕಲ್ನ ಬಳಸಬೇಕು, ದ ಅನ್ನೋದನ್ನು ಬಳಸಬೇಕು. ನೋಡಿ, ಈ ಆರ್ಟಿಕಲ್ ಒಂದೇ ಕಾನ್ಸೆಪ್ಟಲ್ಲಿ ಕೆಲವು ಪರೀಕ್ಷೆಗಳಲ್ಲಿ ಆ್ಯನೇ ಬಂದುಬಿಟ್ಟಿದ್ದಾವೆ. ಇದರಲ್ಲಿ ದ ಬಂದಿದೆ, 2 ದ, 1 ನೋ ಆರ್ಟಿಕಲ್ ಬಂದಿದೆ. ಯಾವುದಾದ್ರೂ ಬರ್ಬೋದು. ಸೊ ಬಳಸೋದು ಗೊತ್ತಿರಬೇಕು, ಆ್ಯನ್ ಬಳಸೋದು ಗೊತ್ತಿರಬೇಕು, ದ ಬಳಸೋದು ಗೊತ್ತಿರಬೇಕು. ಕ್ವೆಶ್ಚನ್ 2, 3 ಬರ್ತವೆ. 3ಕ್ಕೆ ನಮಗೆ 30 ರೂಲ್ಗಳು ಗೊತ್ತಿರಬೇಕು. ಅದಷ್ಟನ್ನು ನಾವು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು. ಕ್ವೆಶ್ಚನ್ ನಂಬರ್ 48 to 51 ಏನಾಗಿದೆ, ಇಡಿಯಮ್ಗಳನ್ನು ಯೂಸ್ ಮಾಡಿದ್ದಾನೆ. ಇಡಿಯಮ್ಸ್ ಅಥವಾ ಫ್ರೇಸಸ್. ಆ ಇಡಿಯಮ್ಗಳನ್ನು ಅಂಡರ್ಲೈನ್ ಕೂಡ ಮಾಡಿದ್ದಾನೆ. ಆ ಇಡೀ ವಾಕ್ಯವನ್ನು ಓದಿ ಅದು ಏನು ಅರ್ಥವನ್ನು ಕೊಡ್ತಾ ಇದೆ ಅನ್ನುವಂಥದ್ದನ್ನು ನಾವೇನು ಮಾಡಬೇಕಾಗಿದೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿದೆ ಅನ್ನುವಂಥದ್ದು. ಅದನ್ನು ಸೆಲೆಕ್ಟ್ ಮಾಡಬೇಕು ಆಪ್ಷನನ್ನು. ಯಾವ ಮೀನಿಂಗ್, ಇಡಿಯಮ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ಕೇಳುವಂಥದ್ದೇ ಸಾಮಾನ್ಯವಾಗಿ ಏನು ಮೀನಿಂಗ್. ದ ಡಿಫೀಟೆಡ್ ಕ್ಯಾಂಡಿಡೇಟ್ ಇನ್ ದ ಎಲೆಕ್ಷನ್ ಈಸ್ ಜಸ್ಟ್ ಫ್ಲಾಗಿಂಗ್ ಎ ಡೆಡ್ ಹಾರ್ಸ್. ಇದು ಡಿಫೀಟೆಡ್ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಅಂಡರ್ಲೈನ್ ಆಗಬೇಕಾಗಿರೋದು. ಬೈ ಮಿಸ್ಟೇಕ್ ಈ PDF ಇದು ಯಾರೋ ಅಂಡರ್ಲೈನ್ ಮಾಡಿದ್ದಾರೆ. ಇದರಲ್ಲಿ ಅಂಡರ್ಲೈನ್ ಆಗಬೇಕಾಗಿರೋದು ಫ್ಲಾಗಿಂಗ್ ಎ ಡೆಡ್ ಹಾರ್ಸ್. ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅನ್ನುವಂಥದ್ದು ಒಂದು ಇಡಿಯಮ್. ದ ಡಿಫೀಟೆಡ್ ಕ್ಯಾಂಡಿಡೇಟ್ ಇನ್ ದ ಎಲೆಕ್ಷನ್ ಇಸ್ ಜಸ್ಟ್ ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಬೈ ಆಸ್ಕಿಂಗ್ ದ ಎಲೆಕ್ಷನ್ ಕಮಿಷನ್ ಫಾರ್ ರೀಕೌಂಟಿಂಗ್ ದ ವೋಟ್ಸ್. ಅವನು ಆಲ್ರೆಡಿ ಎಲೆಕ್ಷನಲ್ಲಿ ಸೋತಿದ್ದಾನೆ. ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಂದರೆ ಏನು ಅಂದರೆ, ನೋಡಿ, ಆ ಇಡೀ ವಾಕ್ಯ ಓದ್ದ ನಮಗೆ ಗೊತ್ತಾಗ್ತಾ ಇದೆ, ಅದೊಂದು ಹಿಂಟ್ ಕೊಡ್ತಾ ಇದೆ. ಎಲೆಕ್ಷನ್ ಕಮಿಷನ್ಗೆ ರೀಕೌಂಟ್ ಮಾಡಿ ಅಂತೇಳಿ ಮತ್ತೆ ಹೋಗಿ ಅವನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಅಥವಾ ಅಪೀಲ್ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಈಸ್ ಜಸ್ಟ್ ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಂದರೆ ವೇಸ್ಟ್ ಮಾಡ್ತಾ ಇದ್ದಾನೆ ಅವನು, ಅದರಿಂದ ಉಪಯೋಗ ಇಲ್ಲ ಅನ್ನುವಂಥದ್ದು. ದ ಕ್ಯಾಂಡಿಡೇಟ್ ಈಸ್ ಥಿಂಕಿಂಗ್ ದಟ್ ಹಿ ಕ್ಯಾನಾಟ್ ಲೂಸ್ ದ ಎಲೆಕ್ಷನ್ ಬಿಕಾಸ್ ಆಫ್ ಹಿಸ್ ಸಿಂಬಲ್ ಆಫ್ ಎ ಹಾರ್ಸ್. ಇಲ್ಲಿ ಹಾರ್ಸ್ ಇದೆ ಅಂತ ಒಂದೇನೋ ಒಂದು ಅನ್ರಿಲೇಟೆಡ್ ಮೀನಿಂಗನ್ನು ಕೊಟ್ಟಿದ್ದಾನೆ. ಖಂಡಿತ ಅದು ತಪ್ಪು. ದ ಹಾರ್ಸ್ ಆಫ್ ದ ಕ್ಯಾಂಡಿಡೇಟ್ ಹ್ಯಾಸ್ ಡಿಫೀಟೆಡ್ ದ ಹಾರ್ಸ್ ಆಫ್ ಹಿಸ್ ಕಾಂಪೋನೆಂಟ್, ಅದು ಕೂಡ ತಪ್ಪು. ಪದಶಃ ಅರ್ಥ ಕೊಡುವಂಥದ್ದು ಏನು ಕೊಟ್ಟಿದ್ರೂ ಇಡಿಯಮ್ಮಿಗೆ ಅದು ಸರಿಯಾಗಿರೋದಿಲ್ಲ. ದ ಕ್ಯಾಂಡಿಡೇಟ್ ಹೂ ಹ್ಯಾಸ್ ಲಾಸ್ಟ್ ದ ಎಲೆಕ್ಷನ್ ಈಸ್ ಅನ್ ಎಕ್ಸ್ಪರ್ಟ್ ಇನ್ ಹಾರ್ಸ್ ರೈಡರ್. ನೋಡಿ,
ಇಡಿಯಮ್ಗಳಿಗೆ ಅದೇ ಅರ್ಥ ಖಂಡಿತ ಇರೋದಿಲ್ಲ. ಅವು ನುಡಿದಂತೆ ನಡೆಯದ ನುಡಿಗಟ್ಟುಗಳು ಅಂತ ಹೇಳ್ತೀವಿ ನಾವು. ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಂದರೆ ಫ್ಯುಟೈಲ್ ಅಟೆಂಪ್ಟ್ ಅಂತ, ವ್ಯರ್ಥ ಪ್ರಯತ್ನ ಮಾಡೋದು ಅಂತ. ಇಲ್ಲಿದೆ ನೋಡಿ, ಇಟ್ ಈಸ್ ಫ್ಯುಟೈಲ್ ಆನ್ ದ ಪಾರ್ಟ್ ಆಫ್ ದ ಡಿಫೀಟೆಡ್ ಕ್ಯಾಂಡಿಡೇಟ್ ಟು ಡಿಮ್ಯಾಂಡ್ ಫಾರ್ ಎ ರೀಕೌಂಟಿಂಗ್ ಆಫ್ ದ ವೋಟ್ಸ್. ಫ್ಯುಟೈಲ್ ಅಂದರೆ ವ್ಯರ್ಥ. ಅವನು ಆಲ್ರೆಡಿ ಸೋತಿದ್ದಾನೆ, ಮತ್ತೆ ನಾನೇನೋ ಗೆದ್ದುಬಿಡ್ತೀನೋ ಏನೋ ಅಂದ್ಕೊಂಡು ಅವನು ಮತ್ತೆ ರೀಕೌಂಟಿಂಗ್ ರಿಕ್ವೆಸ್ಟ್ ಏನು ಮಾಡ್ಕೊಳ್ತಾ ಇದ್ದಾನೆ, ಅದು ಒಂದು ವ್ಯರ್ಥ ಪ್ರಯತ್ನ. ಇಟ್ ಈಸ್ ಎ ಫ್ಯುಟೈಲ್ ಅಟೆಂಪ್ಟ್ ಅನ್ನೋದನ್ನು ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಂತ ಹೇಳ್ತೀವಿ. ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಂದ್ರೂ ವ್ಯರ್ಥ ಪ್ರಯತ್ನ. ಬೀಟಿಂಗ್ ಎ ಡೆಡ್ ಹಾರ್ಸ್ ಅಂತಲೂ ಬರುತ್ತೆ. ಬೀಟಿಂಗ್ ಎ ಡೆಡ್ ಹಾರ್ಸ್ ಅಂದರೆ ಸತ್ತು ಬಿದ್ದಿರೋ ಕುದುರೆಗೆ ನೀವು ಹೊಡೆದ್ರೆ ಏನು ಉಪಯೋಗ, ಅದರಿಂದ ಯಾವ ಉಪಯೋಗವೂ ಇಲ್ಲ, ಏನು ಪ್ರಯೋಜನವೂ ಆಗೋದಿಲ್ಲ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ದಿಸ್ ಇಡಿಯಮ್ ವಾಸ್ ಡಿಸ್ಕಸ್ಡ್ ವೆರಿ ಮಚ್ ಇನ್ ಮೈ ಕ್ಲಾಸ್. ದೋಸ್ ಹೂ ಟುಕ್ ದ ಕೋರ್ಸ್, ಯಾರು ಕೋರ್ಸನ್ನು ತಗೊಂಡಿದ್ರಿ ಇಂಗ್ಲೀಷ್ ಕ್ಲಾಸನ್ನು, ಕಮ್ಯುನಿಕೇಷನ್ ಕ್ಲಾಸ್, ಅದರಲ್ಲಿ ಇಡಿಯಮ್ಸ್ಗಳನ್ನು ನಾನು ಲಿಸ್ಟ್ ಔಟ್ ಮಾಡಿ ಅಥವಾ ಅದನ್ನು ಡಿಸ್ಕಸ್ ಮಾಡಿದಾಗ ಅದರ ಕನ್ನಡ ಮೀನಿಂಗ್ಗಳನ್ನು ಫ್ಲಾಗಿಂಗ್ ಎ ಡೆಡ್ ಹಾರ್ಸ್ ಅಥವಾ ಬೀಟಿಂಗ್ ಎ ಡೆಡ್ ಹಾರ್ಸ್ ಅನ್ನುವಂಥದ್ದು ಬಂದಿತ್ತು. ಐ ಹ್ಯಾಡ್ ಎಕ್ಸ್ಪ್ಲೈನ್ಡ್ ಇಟ್ ದೇರ್. ಸೊ ಅದಕ್ಕೆ ನಮಗೆ ಇಡಿಯಮ್ಗಳಿನ್ನೂ ನೀವು ಮೊದಲೇ ಓದ್ಕೊಂಡು ಪ್ರಿಪೇರ್ ಆಗಿ ಹೋಗಬೇಕು. ಕನ್ನಡದಲ್ಲೂ ಎಷ್ಟೋ ಇಡಿಯಮ್ಗಳು ನಮ್ಗೆ ಅರ್ಥ ಗೊತ್ತಿರಲ್ಲ, ಓದ್ಕೊಂಡು ಪ್ರಿಪೇರ್ ಆಗಿ ಹೋಗುವ ರೀತಿಯಲ್ಲೇ ಇನ್ನು ಇಂಗ್ಲೀಷ್ ನಾವು ದಿನನಿತ್ಯದಲ್ಲಿ ಬಳಸದೇ ಇರುವ ಕಾರಣಕ್ಕೆ ಇಡಿಯಮ್ಗಳನ್ನು ವಿ ನೀಡ್ ಟು ಪ್ರಿಪೇರ್ ಆ್ಯಂಡ್ ಗೋ. ದೆರ್ ಈಸ್ ನೋ ಅದರ್ ಗೋ. ನಾವು ಪ್ರಿಪೇರ್ ಆಗಿಯೇ ಹೋಗಬೇಕು ಇಡಿಯಮ್ಗಳ ವಿಚಾರದಲ್ಲಿ ಅನ್ನುವಂಥದ್ದು. ಸೊ ಅದಕ್ಕೂ ಕೂಡ ನಾನು ಪುಸ್ತಕದಲ್ಲಿ ಅದಕ್ಕೆ ಇಡಿಯಮ್ಗಳು ಮತ್ತು ಅವುಗಳ ಕನ್ನಡ ಮೀನಿಂಗ್, ಇಡಿಯಮ್ ಇಂಗ್ಲೀಷ್ ಮೀನಿಂಗ್ ಅಲಾಂಗ್ ವಿತ್ ದಟ್ ಅದು ಕನ್ನಡದಲ್ಲಿ ಯಾವ ಗಾದೆ ಆಗುತ್ತೆ ಅಥವಾ ಯಾವ ನಾಣ್ಣುಡಿ ಆಗುತ್ತೆ, ಯಾವ ಮೀನಿಂಗ್ ಆಗುತ್ತೆ ಅನ್ನೋದನ್ನು ಲಿಸ್ಟ್ ಮಾಡಿ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಇನ್ ದ ಕ್ಲಾಸ್ ಆಲ್ಸೋ ಐ ಹ್ಯಾವ್ ಡಿಸ್ಕಸ್ಡ್ ಆಲ್ ಒನ್ ವರ್ಡ್ಸ್ ಆ್ಯಂಡ್ idioms phrases also. Next question number 49. Rakesh did not take his close friend along with him for a trip to Ooty because the friend was feeling under the weather. ಇದು ಕೂಡ ನಮ್ಮ ಕ್ಲಾಸಲ್ಲಿ ಸ್ಪಷ್ಟವಾಗಿ ಡಿಸ್ಕಸ್ ಮಾಡಿದ್ದೀವಿ. ಫೀಲಿಂಗ್ ಅಂಡರ್ ದ ವೆದರ್ ಅನ್ನುವ ಇಡಿಯಮ್ನ ಅರ್ಥ ಏನು ಅಂದರೆ ಹುಷಾರಿಲ್ಲದೆ ಇರೋದು, ಮೈಯಲ್ಲಿ ಹುಷಾರಿಲ್ಲದೆ ಇರೋದನ್ನು ಫೀಲಿಂಗ್ ಸಿಕ್, ಇಲ್ನೆಸ್, ಇಲ್ ಅಥವಾ ಫೀಲಿಂಗ್ ಸಿಕ್ ಅನ್ನು ನಾವೇನಂತ ಕರಿತೀವಿ, ಹಿ ಈಸ್ ಫೀಲಿಂಗ್ ಅಂಡರ್ ದ ವೆದರ್ ಅಂತ ಹೇಳ್ತೀವಿ. ಹಾಗಾದರೆ ಯಾವ ಆನ್ಸರ್ ಬರುತ್ತೆ ಇಲ್ಲಿ? ದ ಫ್ರೆಂಡ್ ಡಿಡ್ ನಾಟ್ ಜಾಯಿನ್ ದ ಟ್ರಿಪ್ ಬಿಕಾಸ್ ಆಫ್ ದ ಕೋಲ್ಡ್ ವೆದರ್ ಆ್ಯಂಡ್ ಟ್ರಿಪ್. ನೋ, ನಾನು ಆಗಲೇ ಹೇಳಿದೆ ನಿಮಗೆ, ಪದಶಃ ಅರ್ಥ ಯಾವ ಆಪ್ಷನಲ್ಲಿರುತ್ತೋ ಅದು ಖಂಡಿತ ಆನ್ಸರ್ ಆಗಿರೋದಿಲ್ಲ ಇಡಿಯಮ್ಗೆ ಸಂಬಂಧಪಟ್ಟ ಹಾಗೆ. ದ ಫ್ರೆಂಡ್ ಡಿಡ್ ನಾಟ್ ಜಾಯಿನ್ ದ ಟ್ರಿಪ್ ಬಿಕಾಸ್ ಇಟ್ ವಾಸ್ ಡ್ರಿಸ್ಲಿಂಗ್ ಔಟ್ಸೈಡ್. ನೋ, ವೆದರ್ ಬಗ್ಗೆ ಹೇಳ್ತಾನೆ ಇಲ್ಲ ಅದು. ರಾಕೇಶ್ ಟೋಲ್ಡ್ ಇಸ್ ಫ್ರೆಂಡ್ ಟು ರೆಸ್ಟ್ ಅಟ್ ಹೋಮ್ ಬಿಕಾಸ್ ದೇರ್ ವಾಸ್ ಎ ಕ್ಲೌಡಿ ವೆದರ್. ನಾಟ್ ಎಟ್ ಆಲ್. ಆಲ್ರೆಡಿ ಹಿ ವಾಸ್ ಸಿಕ್ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಯಾಕೆ ಅವನು ಬರೋದಿಲ್ಲ ಅಥವಾ ಅವನ ಫ್ರೆಂಡನ್ನು ಕರ್ಕೊಂಡು ಹೋಗಲಿಕ್ಕೆ ಇಷ್ಟಪಡಲಿಲ್ಲ ಅವನ ಜೊತೆಗೆ ಅಂದರೆ ಅವನಿಗೆ ಆಲ್ರೆಡಿ ಹುಷಾರಿರಲಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋದರೆ ಊಟಿಯ ವೆದರ್ಗೆ ಮತ್ತೆ ಸಮಸ್ಯೆ ಆಗ್ಬೋದು ಅನ್ನುವ ಕಾರಣಕ್ಕೆ, ಅಥವಾ ಟ್ರಿಪ್ ಬೇಡ ವೆದರ್ ಬಿಕಾಸ್ ಈಸ್ ನಾಟ್ ವೆಲ್. ಸೊ ಫೀಲಿಂಗ್ ಅಂಡರ್ ದ ವೆದರ್ ಇಸ್ ನಥಿಂಗ್ ಬಟ್ ಫೀಲಿಂಗ್ ಸಿಕ್ ಅಥವಾ ಫಾಲಿಂಗ್ ಇಲ್ ಅನ್ನುವಂಥದ್ದು. ರೈಟ್? ಎಸ್. ನೆಕ್ಸ್ಟ್ ಒನ್, ಫೋರ್ತ್ ಒನ್ ನೋಡಿ, 4 ಪ್ರಶ್ನೆಗಳನ್ನು ಇಡಿಯಮ್ ಮೇಲೆ ಕೇಳಿದ್ದಾನೆ. ಸೊ ಅದಕ್ಕೆ ನೀವು ಯೂಸೇಜ್ ಮತ್ತು ಮೇಲೂ ಕೂಡ ಪ್ರಿಪೇರ್ ಆಗೇ ಹೋಗಬೇಕು ಪರೀಕ್ಷೆಗೆ. ದಟ್ ಈಸ್ ವೈ ಇನ್ ಮೈ ಜನರಲ್ ಇಂಗ್ಲೀಷ್ ಬುಕ್ ಐ ಹ್ಯಾವ್ ಲಿಸ್ಟೆಡ್ ಸ್ಪೆಲ್ಲಿಂಗ್ ವರ್ಡ್ಗಳು, ಒನ್ ವರ್ಡ್ಸ್ ಆ್ಯಂಡ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಆಲ್ಸೋ. ಅವೇನೋ ಸುಮ್ಮನೆ ಬರೆದ್ಬಿಡ್ತೀನಿ ಅಂತ ಅಂದ್ಕೊಂಡು ನೀವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಷ್ಟು ಇಂಟ್ಯೂಷನ್ನಿಂದ ಪದೇ ಪದೇ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬಂದಿರಬಹುದಾದ ಎಲ್ಲವನ್ನು ಹುಡುಕಿ ಮತ್ತು ನನ್ನ ಇಂಟ್ಯೂಷನನ್ನು ಸೇರಿಸ್ಬಿಟ್ಟು ಇವುಗಳು ಪರೀಕ್ಷೆಯಲ್ಲಿ ಬರ್ಬೋದಾದಂಥ ಇಡಿಯಮ್ ಅನ್ನುವ ಕಾರಣಕ್ಕೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ದ ವಿಶ್ ಆಫ್ ದ ಓಲ್ಡ್ ಮ್ಯಾನ್ ಮೇ ಹ್ಯಾಪನ್ ವೆನ್ ಪಿಗ್ಸ್ ಫ್ಲೈ. ನೋಡಿ, ವೆನ್ ಪಿಗ್ಸ್ ಫ್ಲೈ ಅಂದಾಗಲೇ ಗೊತ್ತಾಗ್ತಾ ಇದೆ ಸಮಥಿಂಗ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಪಿಗ್ಗಳು ಹಾರಾಡ್ತಾವ? ಇಲ್ಲ. ಅಂದರೆ ಯಾವ ಕೆಲಸ ಯಾವ ಕಾರಣಕ್ಕೂ ನಮ್ಮ ವಿಶ್ ಫುಲ್ಫಿಲ್ ಆಗೋದಿಲ್ಲ ಅನ್ನುವಂಥದ್ದಿರುತ್ತೋ ಅದನ್ನು ಹೇಳಲಿಕ್ಕೆ ನಾವು ಬಳಸುವಂತಹ ಇಡಿಯಮ್ ಯಾವುದು ಇಂಗ್ಲೀಷಲ್ಲಿ? ವೆನ್ ಪಿಗ್ಸ್ ಫ್ಲೈ. ವೆನ್ ಪಿಗ್ಸ್ ಫ್ಲೈ ಅಂದರೆ ಅದು ದೇವರಾಣೆ, ಜರುಗುವಂಥ ಕೆಲಸ ಅಲ್ಲ, ಈಡೇರದ ಒಂದು ಆಸೆ, ವಿಶ್ ಅಂತೇಳಿ. The old man wants his pigs to fly by using his magical power ಅಂತ ಹೇಳ್ತಾನೆ, ಅದು ಅಲ್ಲ. The wish of the old man make come to realize when the pigs actually fly. ಅದು ಪದಶಃ ಅರ್ಥ ಇತ್ತು ಅಂದರೆ ಅದನ್ನು ತೆಗೆದಿಟ್ಬಿಡಿ ಇಡಿಯಮ್ಸಲ್ಲಿ, ಅದು ಬರೋದೇ ಇಲ್ಲ. The wish of the old man will never be fulfilled. This is the answer. Pigs fly. ಹೇಗೆ ಹಂದಿಗಳು ಹಾರಾಡೋದಿಲ್ವೋ ಹಾಗೆ ಇವನ ಆಸೆ ಅಥವಾ ಇವನ ವಿಶ್ ಕೂಡ ಯಾವ ಕಾರಣಕ್ಕೂ ಏನಾಗೋದಿಲ್ಲ, ಫುಲ್ಫಿಲ್ ಆಗೋದಿಲ್ಲ ಅನ್ನುವಂಥದ್ದು ಪಾಯಿಂಟ್. ಸೊ ದಟ್ ಈಸ್ ದ ಆನ್ಸರ್. ದ ಪಿಗ್ಸ್ ವಿಲ್ ನಾಟ್ ಲಿಸನ್ ಟು ದ ವಿಶ್ ಆಫ್ ದ ಓಲ್ಡ್ ಮ್ಯಾನ್. ಇದು ಕೂಡ ಅಲ್ಲ.
ಸೊ ಹೀಗೆ ಇಡಿಯಮ್ಗಳನ್ನು ಸೆಂಟೆನ್ಸಲ್ಲಿ ಕೊಟ್ಟು ಆ ವಾಕ್ಯವನ್ನು ಹೇಳಿದಾಗ ನೀವು ಇಡೀ ವಾಕ್ಯವನ್ನು ಸಾಧ್ಯವಾದಷ್ಟು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಸೊ ಆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿದಾಗ ಮಾತ್ರ ಇದು ಯಾವುದು ಮೀನಿಂಗ್ ಇರ್ಬೋದು ಅನ್ನುವ ಒಂದು ಲಯ ಸಿಗುತ್ತೆ. ಒಂದಲ್ದಿದ್ರೆ ಎರಡು ಸರಿ ಅದನ್ನು ಓದಬೇಕು, ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ ವಾಕ್ಯ ಅಂತೇಳಿ. ಹಿ ವಿಲ್ ನಾಟ್ ಗೆಟ್ ಎನಿ ರಿಸಲ್ಟ್ಸ್, ಇಡಿಯಮ್ಸಲ್ಲಿ ನೋಡಿ 4 ಕೇಳಿದ್ದಾನೆ. ಹಿ ವಿಲ್ ನಾಟ್ ಗೆಟ್ ಎನಿ ರಿಸಲ್ಟ್ಸ್ ಫ್ರಮ್ ದ ಟಾಸ್ಕ್, ಎಲ್ಲ ಅದೇ ರೀತಿ ಆಲ್ಮೋಸ್ಟ್ ಒಂದೇ ರೀತಿ ಅರ್ಥ ಬರುವ 3 ಇಡಿಯಮ್ ಇದೆ. ಕೈಗೂಡದೇ ಇರೋದು, ಬೀಟಿಂಗ್ ಎ ಡೆಡ್ ಹಾರ್ಸ್, ಮಿಲ್ಕಿಂಗ್ ಎ ಡೆಡ್ ಕೌ. ಇದು ಅಷ್ಟೇ. ಹಿ ಈಸ್ ಎಫರ್ಟ್ಫುಲಿ ಪರ್ಸೂಯಿಂಗ್ ಬಿಕಾಸ್ ಹಿ ಈಸ್ ಮಿಲ್ಕಿಂಗ್ ಎ ಡೆಡ್ ಕೌ. ಡೆಡ್ ಕೌವಿಂದ ಮಿಲ್ಕ್ ನೀನು ತಗೊಳಕ್ಕೆ ಹೋದರೆ ಸಿಗುತ್ತಾ ಅದು? ಇಸ್ ಇಟ್ ಎ ಗುಡ್ ಟಾಸ್ಕ್ ಆರ್ ಇಸ್ ಇಟ್ ಗೋಯಿಂಗ್ ಟು ಬಿ ಎ ಯೂಸ್ಫುಲ್ ಟಾಸ್ಕ್? ಇಟ್ ಈಸ್ ಕಂಪ್ಲೀಟ್ಲಿ ಎ ವೇಸ್ಟ್ ಟಾಸ್ಕ್. ಸಮಯ ವೇಸ್ಟ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಏನೂ ಅದರಿಂದ ಉಪಯೋಗ ಆಗೋದಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಮಿಲ್ಕಿಂಗ್ ಎ ಡೆಡ್ ಕೌ ಅಂದರೆ ಯಾವುದು ಆನ್ಸರ್ ಆಗುತ್ತೆ? ದ ಪರ್ಸನ್ ಹೂ ಈಸ್ ಡೂಯಿಂಗ್ ದ ಟಾಸ್ಕ್ ಹ್ಯಾಸ್ ಕಿಲ್ಡ್ ಎ ಕೌ. ನೋ, ದ ಪರ್ಸನ್ ಈಸ್ ನಾಟ್ ಹ್ಯಾಪಿ ವಿತ್ ಹಿಸ್ ಕೌ ಆ್ಯಂಡ್ ವಾಂಟ್ಸ್ ಟು ಸೆಲ್ ಇಟ್ ಫಾರ್ ಎ ಲೋ ಪ್ರೈಸ್. ಕೌ ಅಂತ ಇದೆ, ಇಲ್ಲೂ ಕೌ ಬಂತು ಅಂದರೆ ಅದು ಆನ್ಸರ್ ಆಗಿರೋದಿಲ್ಲ. ಹಿಸ್ ಕೌ ಈಸ್ ಡಿವೈನ್ಲಿ ಬ್ಲೆಸ್ಡ್ ದ್ಯಾಟ್ ಇಟ್ ಕ್ಯಾನ್ ಗಿವ್ ಮಿಲ್ಕ್ ಫಾರ್ ಎವರ್. ನೋ, ಅದು ಆನ್ಸರ್ ಅಲ್ಲ. ಯಾಕಂದರೆ ಮಿಲ್ಕ್ ಕೌ ಅಂತ ಇದ್ದು ಅದೇ ಮಿಲ್ಕ್ ಕೌ ಅಂತ DDMಲ್ಲಿ ಬಂತು ಅಂದರೆ ಅದು ಆನ್ಸರ್ ಆಗಿರೋದಿಲ್ಲ. ಇದೊಂದು ಹಿಂಟ್ ನೆನ್ಪಿಟ್ಕೊಳ್ಳಿ ಯಾವತ್ತು. ದ ಪರ್ಸನ್ ಈಸ್ ಎಂಗೇಜ್ಡ್ ಇನ್ ಯೂಸ್ಲೆಸ್ ಟಾಸ್ಕ್. ನೋಡಿ, ಇಲ್ಲೇ ಗೊತ್ತಾಗ್ತಾ ಇದೆ. ಡೆಡ್ ಕೌವಿಂದ ಮಿಲ್ಕ್ ನಿಮ್ಗೆ ಸಿಗುತ್ತಾ? ಮಿಲ್ಕ್ ಕರೀಲಿಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ಸೊ ಮಿಲ್ಕಿಂಗ್ ಎ ಡೆಡ್ ಕೌ ಅಂದರೆ ಸಮಥಿಂಗ್ ದಟ್ ಈಸ್ ಯೂಸ್ಲೆಸ್ ಟಾಸ್ಕ್ ವಿಚ್ ವಿಲ್ ನಾಟ್ ಫೆಚ್ ಹಿಮ್ ಎನಿ ಬೆನಿಫಿಟ್. ಅವನಿಗೆ ಯಾವುದೇ ಪ್ರಯೋಜನವನ್ನು ತರದ ಒಂದು ಯೂಸ್ಲೆಸ್ ಟಾಸ್ಕಲ್ಲಿ ಅವನು ಏನಾಗಿದ್ದಾನೆ, ಇನ್ವಾಲ್ವ್ ಆಗಿದ್ದಾನೆ ಅನ್ನುವ ಅರ್ಥವನ್ನು ಅದು ಕೊಡುತ್ತೆ ಅನ್ನುವಂಥದ್ದು. ಓಕೆ, ಸೊ ದಿಸ್ ಈಸ್ ಹೌ ದ ಕ್ವೆಶನ್ಸ್ ಬೇಸ್ಡ್ ಆನ್ ಇಡಿಯಮ್ಸ್ ಆರ್ ಆಸ್ಕ್ಡ್ ಅನ್ನುವಂಥದ್ದು. ಹಾಗಾಗಿ ಸೊ ಇಡಿಯಮ್ಸ್ ಮೇಲಿನ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಯಿತು. ಈಗ ಮುಂದಿನ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಆನಂತರ ಯಾವುದನ್ನು ಕೇಳಿದ್ದಾನೆ, ಯೂಸೇಜಿಗೆ ಸಂಬಂಧಪಟ್ಟಂತೆ ಮತ್ತೆ ಏನು ವರ್ಬ್ಯಾಟಿಮ್ ಪ್ರಶ್ನೆ, ಇದು ಒನ್ ವರ್ಡ್ ಪ್ರಶ್ನೆಗಳನ್ನು ಏನು ಕೇಳಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಈಗ.